ನಮಸ್ಕಾರ ಪ್ರೇಮಿಗಳೇ, ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಪ್ರೇಮಾ ಸ್ಕ್ವೇರ್. ಸೊ ಆ ದೇವರು ಏನು ಮಾಡ್ತಾನೆ, ಒಳ್ಳೆಯವ್ರಿಗೂ ಒಳ್ಳೆಯದೇ ಮಾಡ್ತಾನೆ, ಕೆಟ್ಟವರಿಗೂ ಕೆಟ್ಟೋದೇ ಮಾಡ್ತಾನೆ. ಸೊ ನಾವು ಒಳ್ಳೆಯವರಾಗಿ ನಾವು ಒಳ್ಳೆಯದನ್ನೇ ಮಾಡೋಣ, ಕೆಟ್ಟವರಾಗಿ ಅವರು ಕೂಡ ಒಳ್ಳೆಯದನ್ನೇ ಮಾಡೋದನ್ನು ಕಲಿಬೇಕು ಅಷ್ಟೇ. ಸೊ ಇವತ್ತಿನ ದಿನ ನಾವು ಶುಭ ದಿನ ಅಂದ್ಕೊಂಡೆ ನಾವೆಲ್ಲ ಕೆಲಸವನ್ನು ಮಾಡೋಣ. ಯಾವತ್ತೂ ಇವತ್ತು ಕೆಟ್ಟ ದಿನ ಹಂಗೆ ಹಿಂಗೆ ಅಂದ್ಕೊಂಡು ನಾವು ಏನು ಮಾಡೋದು, ದಿನವನ್ನು ಸ್ಟಾರ್ಟ್ ಮಾಡಬಾರ್ದು. ನಾವು ಯಾವಾಗಲೂ ಇವತ್ತು ಶುಭ ದಿನ ಆಗಿರಲಿ, ಶುಭ ದಿನವೇ ಅಂದ್ಕೊಂಡೆ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡೋದು. ಸೊ ಇವತ್ತಿಂದು ರೂಟೀನ್ನ ಎಲ್ಲ ತೋರಿಸ್ತೀನಿ, ನಾನು ಏನು ಮಾಡ್ತೀನಿ ಡೈಲಿ ಎದ್ದ ತಕ್ಷಣ. ಹಲೋ ಫ್ಯಾಮ್ಲಿ. ಸೊ ಇವತ್ತು ನೋಡಿ, ನಾನು ತಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚೀನಿ. ಸೊ ನಾನು ಯಾವ ಎಣ್ಣೆ ಯೂಸ್ ಮಾಡ್ತೀನಂದರೆ, ಸೊ ನಾನು ಯೂಸ್ ಮಾಡ್ತಾ ಇರೋದು ಪ್ಯೂರ್ ಗಾಣ ಶುದ್ಧ ತೆಂಗಿನ ಎಣ್ಣೆ. ಶ್ರೀನೇಶ್ ತಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಎಣ್ಣೆ. ಆಮೇಲೆ ಪ್ಯೂರಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ತುಂಬ ಅಂದರೆ ತುಂಬ ಪ್ಯೂರಾಗಿರುತ್ತೆ. ಸೊ ಅಲ್ಲೇ ಎಲ್ಲ ರೆಡಿಯಾಗಿ ಆಮೇಲೆ ಕೊಬ್ಬರಿಯಿಂದ ಅವರು ಪ್ಯೂರಾಗಿ ಆಯಿಲ್ನ ತೆಗಿತಾರೆ. ಸೊ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಪ್ರಾಡಕ್ಟ್. ನನಗೆ ಹೇರ್ಗೆ ಇದು ತುಂಬ ಅಂದರೆ ತುಂಬ ಸೆಟ್ ಆಗಿದೆ. ಯಾಕಂದರೆ ನಾನು ಇದು ಹಚ್ತಾ ಇದ್ದ ಹಿಡಿದು ನನ್ನ ಕೂದಲ ಸ್ವಲ್ಪ ಬೆಳವಣಿಗೆ ಕೂಡ ಆಗಿವೆ ನೋಡಿ. ಸೊ ನಾನು ಫಸ್ಟ್ ಹೇರೇ ಇಷ್ಟೇ ಇದ್ದು, ಸೊ ಇಷ್ಟಿದ್ದು ಆಮೇಲೆ ಇಷ್ಟು ಏನಾಗಿದೆ, ನಾನು ಸ್ವಲ್ಪ ಕೂದಲ ನಾನು ಬೆಳವಣಿಗೆ ಆಗಿದೆ. ಸೊ ನೋಡಿ, ನಾನು ಇವಾಗ ಆಯಿಲ್ ಹಚ್ಕೊಂಡಿನಿ. ಸೊ ನೀವು ವಾರಕ್ಕೆ 1-2 ಟೈಮ್ಸ್ ಸರಿ ನೀವು ಆಯಿಲ್ನ ಹಚ್ಚೇಬೇಕು. ಯಾಕಂದರೆ ನಿಮ್ಮ ಕೂದಲು ಚೆನ್ನಾಗಿ ಆಮೇಲೆ ಸಾಫ್ಟ್ನೆಸ್ ಆಮೇಲೆ ಸ್ವಲ್ಪ ಉದ್ದು ಬರಬೇಕಂದ್ರೆ ನೀವು ಕೂಡ ಎಣ್ಣೆ ಹಚ್ಚೇಬೇಕಾಗುತ್ತೆ. ಸೊ ಹಾಗಾಗಿ ನಾನು ಈ ಆಯಿಲ್ನ ಯೂಸ್ ಮಾಡ್ತೀನಿ. ಇದು ತುಂಬ ಅಂದರೆ ತುಂಬ ಪ್ಯೂರ್ ಆಗಿದೆ. ಹಾಗೆ ನೀವು ಕೂಡ ಈ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಸೊ ನನಗಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ನನ್ನ ಕೂದಲು ಉದ್ದು ಬಂದಿದ್ದರಿಂದ ನಾನೇನು ಮಾಡ್ತಾಯಿದ್ದೀನಿ, ಇದೇ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಯಾವ ಥರ ಅಪ್ಲೈ ಮಾಡಬೇಕು ಅಂತಂದರೆ, ಸೊ ನಾನು ತೋರಿಸ್ತೀನಿ. ನಾನು ಜಾಸ್ತಿ ಹಚ್ಕೊಳ್ಳೋದು ನಾನು ನೈಟ್ ಟೈಮೇ ಹಚ್ಕೋತೀನಿ. ಸೊ ಯಾಕಂದರೆ ನಾವು ನಿದ್ದೆ ಮಾಡ್ತೀವಲ್ಲೋ, ಹಾಗಾಗಿ ತಲೆಗೆ ಎಣ್ಣೆ ಹಚ್ಚೋದ್ರಿಂದ ನಮ್ಗೆ ನಿದ್ದೆ ಕೂಡ ತುಂಬ ಅಂದರೆ ತುಂಬ ಜೋರಾಗಿ ಬರುತ್ತೆ, ತುಂಬ ಜಲ್ದಿ ನಿದ್ದೆ ಹತ್ತಿಬಿಡ್ತದೆ. ಸೊ ನೀವು ಏನು ಮಾಡ್ಬೋದು, ಅಷ್ಟರಾಗೆ ನಮ್ಮ ತಲೆಯಾಗಿ ಎಣ್ಣೆ ಹಿಂಗ್ಯದ ಅಂತಾರೆ ನೋಡಿ, ಆ ಥರ ನಮಗೆಲ್ಲ ಎಣ್ಣೆ ಏನಾಗಿರ್ತದೆ ಕೂದಲೊಳಗಾಗಿರ್ಬೋದು, ಆಮೇಲೆ ಸ್ವಲ್ಪ ಎಲ್ಲ ಎಣ್ಣೆಯನ್ನು ತಲೆಯಂದು ಹಿಂಗಿರ್ತದೆ. ನಾವು ಮುಂಜಾನೆ ಎದ್ದು ಏನು ಮಾಡೋದು, ತಲೆ ಸ್ನಾನ ಮಾಡಿಕೊಂಡ್ರೆ ಆಯಿತು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ನಿಮ್ಮ ಹೇರ್. ಸೊ ನೋಡಿ, ನೀವು ಯಾರಾದರೂ ಎಣ್ಣೆನ ಅವಾಯ್ಡ್ ಮಾಡ್ತಾಯಿದ್ರೆ, ಸೊ ನೀವು ಯಾರೂ ಕೂಡ ಇನ್ನೂವರೆಗೂ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಅವರಿಗೆ ಇದೇ ಸೊಲ್ಯೂಷನ್. ಸೊ ನೋಡಿ, ನಾನು ಇವಾಗ ಯಾವ ಥರ ಹಚ್ಕೊತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಸ್ವಲ್ಪ ತಗೊಂಡು ಅವಾಗ ಏನು ಮಾಡೋದು, ಈ ಥರ ಮಾಡಿಕೊಂಡು ಆಮೇಲೆ ಹೇರಿಗೆ ಸ್ವಲ್ಪ ಮಸಾಜ್ ಮಾಡಿಕೊಂಡು, ಸೊ ನೀವು ಎಲ್ಲ ಕಡೆ ಈ ಥರ ಹಚ್ಕೊಂಡ್ರೆ ನಿಮ್ಮ ಹೇರ್ ಏನಾಗುತ್ತೆ, ತುಂಬ ನೀವು ಹಿಂಗೆ ಒಳಗೆಲ್ಲ ಈ ಥರ ಮಾಡಿಕೊಂಡು ಮಸಾಜ್ ಮಾಡಿಕೊಂಡ್ರೆ, ಈ ಥರ ಹಚ್ಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಎಣ್ಣೆಯನ್ನು ಹಿಂಗ್ತದೆ ತಲೆಗೆ. ಸೊ ನೀವು ಬರೀ ಹಿಂಗೆ ಮ್ಯಾಲೆ ಹಿಂಗೆ ಹಚ್ಕೊಂಡ್ರೆ ಇದು ಎಣ್ಣೆ ಏನಾಗಲ್ಲ, ತಲೆಗೆ ಒಳಗೆ ಹೋಗಲ್ಲ ಇದು. ಸೊ ನೀವು ಇಲ್ಲೆಲ್ಲ ಹೋಗಬೇಕಂದ್ರೆ ನೀವೇನು ಮಾಡಬೇಕು, ಸ್ವಲ್ಪ ಎಣ್ಣೆನ ಈ ಥರ ಹಚ್ಕೊಂಡು ಆಮೇಲೆ ಏನು ಮಾಡಬೇಕು, ಇದನ್ನು ಈ ಥರ ಹಚ್ಕೊಂಡು ಇಲ್ಲಿ ಸ್ವಲ್ಪ ಕೆಳಗೆ ತಿಕ್ಕಬೇಕು. ಯಾಕಂದರೆ ಇದು ತಿಕ್ಕೋದ್ರಿಂದ ನಿಮ್ಮ ಕೂದಲು ಏನಾಗುತ್ತೆ, ಕೂದಲು ಬೆಳೆಯುತ್ತೆ. ಏನಾದರೂ ಇವು ಕೂದಲು ಇಲ್ಲಿ ಡಬಲ್ ಇದು ಆಗಿರ್ತವೆ ಅಂದರೆ ಸಿಳಿರ್ತವೆ, ಸೊ ಅವೆಲ್ಲ ಹೋಗಿಬಿಡ್ತವೆ ಎಣ್ಣೆ ಹಚ್ಚೋದ್ರಿಂದ. ಹಾಗಾಗಿ ನಾನು ಎಣ್ಣೆ ನೋಡಿ ಈ ಥರ ಹಚ್ತೀನಿ. ಸೊ ನೀವು ಯಾವ ಆಯಿಲ್ ಯೂಸ್ ಮಾಡ್ತಾಯಿದ್ದೀರಿ, ನಿಮಗೆ ಯಾವುದು ಆಯಿಲ್ದು ಪ್ರಾಡಕ್ಟ್ ಇಷ್ಟ ಆಗಿದೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿತ್ತಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಸೊ ನೋಡಿ ಹೇರ್ ಸೊ ಇವಾಗೆಲ್ಲ ಏನಾಗಿದೆ, ಎಲ್ಲ ಮುಖಕ್ಕೆ ಫೇಸ್ಗೆಲ್ಲ ಕ್ರೀಮ್ಗಳು ಬಂದಿವೆ. ಈಗ ಥಂಡಿ ದಿನ ಬಂದಿತ್ತಂದರೆ, ಈಗ ಮುಖ ಹೊಳಿತಂದರೆ ಅದಕ್ಕೆ ಆಯಿಲ್ ಇದು ಆಗೋಕ್ಕೆ ನಮಗೆ ವೆರೈಟಿ ಕ್ರೀಮ್ಗಳು ಕೂಡ ಬಂದಿವೆ. ಸೊ ಫೇಸ್ ವಾಶ್ ಕೂಡ ಬಂದಿವೆ. ಸೊ ಅವಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಕೊಬ್ಬರಿ ಎಣ್ಣೆನೇ ಅವ್ರು ಏನು ಮಾಡ್ತಾಯಿದ್ರು, ಮುಖಕ್ಕೆ ಕೂಡ ಹಚ್ಕೋತಿದ್ರು. ಸೊ ಇದು ಕೊಬ್ಬರಿ ಎಣ್ಣೆನೇ, ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡು ಏನು ಮಾಡ್ತಿದ್ರು ಅವರು, ಸ್ವಲ್ಪ
ಸ್ಕ್ರಬ್ ಮಾಡ್ಕೊಂಡು ಮುಖಕ್ಕೆ ನೀಟಾಗಿ ಹಚ್ಕೊತಿದ್ರು. ಅವಾಗ ಏನಾಗ್ತಿತ್ತು ಮುಖ ಸಾಫ್ಟ್ ಹಾಗೆ ಇಲ್ಲೆಲ್ಲ ಡ್ರೈ ಆಗಿತ್ತಂದರೆ ಆಗಿತ್ತಂದರೆ ಅದೆಲ್ಲ ಹೋಗ್ತಿತ್ತು. ಸೊ ಆವಾಗ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪ್ರಾಡಕ್ಟ್ ಅಂತಂದು ಅವಾಗೆಲ್ಲ ಹಚ್ತಾಯಿದ್ರು ಕೊಬ್ಬರಿ ಎಣ್ಣೆ. ಇವಾಗೆಲ್ಲ ವೆರೈಟಿ ಬಂದಿವೆ ಈಗೆಲ್ಲ, ಕ್ರೀಮ್ಗಳಾಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು. ಸೊ ನೋಡಿ ತಲೆಯಾಗ ಹಚ್ಚು ಅಷ್ಟೇ ಅಲ್ಲ, ನಮ್ಮ ಮುಖಕ್ಕೆ ಕೂಡ ಅವಾಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿದ್ದೀವಿ. ನೀವೇನಾದರೂ ಮೊದಲೇನಾದರೂ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದರೆ ನೀವು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಇವತ್ತು ನಾನು ಮಧ್ಯಾಹ್ನ ನೀರು ಹಾಕ್ತಾಯಿದ್ದೀನಿ ನೋಡಿ ನಿಂಬೆಕಾಯಿ ಗಿಡಕ್ಕೆ. ಸೊ ಮೊನ್ನೆ ಹಚ್ಚಿದ್ದಲ್ವ, ಎಷ್ಟು ಚೆನ್ನಾಗಿ ಎಷ್ಟು ಎತ್ತರವಾಗಿ ಬೆಳೆದಿದೆ ನೋಡಿ. ನಿಂಬೆಕಾಯಿ ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ. ಅವಂತೂ ದಿನ ನೀರು ಹಾಕಬೇಕು, ಯಾಕಂದರೆ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ. ಹಾಗಾಗಿ ನಾನು ದಿನ ನೀರು ಹಾಕ್ತೀನಿ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಭಾಳ ಇದ್ದಾವೆ ನೀರು ಹಾಕೋದು, ಅದಕ್ಕೆ ಪೈಪ್ಲೆ ಹಾಕಿದ್ರೆ ಅವು ಹಾಳಾಗುತ್ತೆ ಅಂತಂದು ನಾನು ಇದ್ರಲ್ಲಿ ಹಾಕ್ತಾಯಿದ್ದೀನಿ. ಸೊ ಇವಾಗ ನಾನು ಊಟ ಮಾಡಬೇಕಂತ ಹೊರಟೀನಿ ನೋಡಿ ಮನೆಯೊಳಗೆ. ನೋಡಿ ಇದು ನಮ್ಮ ಮನೆ. ನೀವು ಹೋಮ್ ಟೂರ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಒಂದಿನ ಹೋಮ್ ಟೂರ್ ಕೂಡ ಮಾಡ್ತೀನಿ. ಸೊ ನೋಡಿ ಇದು ಸೈಡು ನಾನು ಹೋಗ್ತಾಯಿದ್ದೀನಿ ಇವಾಗ. ಸೊ ನೋಡಿ ನಾನು ಇವಾಗ ಮನೆಯೊಳಗೆ ಇದ್ದೀನಿ. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ನೋಡಿ. ಬದ್ನಿಕಾಯಿ ಪಲ್ಯ, ಚಪಾತಿ, ಆಮೇಲೆ ಒಂದು ಉಳ್ಳಾಗಡ್ಡಿ ತಪ್ಪಲ, ಸ್ವಲ್ಪ ಶೇವ ಹಾಗೆ ಉಪ್ಪಿನಕಾಯಿ ಇಷ್ಟು ತೊಗೊಂಡು ನಾನು ಊಟ ಮಾಡ್ತಾಯಿದ್ದೀನಿ. ಸೊ ನಾವು ಹಾಗೆ ಹೈದ್ರಾಬಾದ್ ಟ್ರಿಪ್ಪಿಗೆ ಹೋಗಿದ್ವಲ್ಲ, ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ ಅಂತ ತುಂಬ ಚೆನ್ನಾಗಿದೆ ನೋಡಿ. ನೀರು ಎಷ್ಟು ಎತ್ತರವಾಗಿ ಜಿಗಿತಾ ಇದ್ದಾವೆ ಅಂತ. ಅದು ಮ್ಯೂಸಿಕ್ ತಕ್ಕಂಗೆ ಅವ್ರು ಏನು ಮಾಡ್ತಾಯಿದ್ರು, ನೀರನ್ನ ಮೂಮೆಂಟ್ ಮಾಡ್ತಾಯಿದ್ದರು. ಸೊ ನೋಡಿ ಎಷ್ಟು ಎತ್ತರವಾಗಿ ಜಿಗ್ತಾ ಇದ್ದಾವೆ ಅಂತ. ತುಂಬ ಚೆನ್ನಾಗಿತ್ತು. ಭಾಳ ಉದ್ದ ಇತ್ತು ಅದು. ಹಾಗೆ ಅಂಬೇಡ್ಕರ್ ಸ್ಟ್ಯಾಚು ಕೂಡ ಕಾಣ್ತಾ ಇದೆ ನೋಡಿ ನಿಮಗೆ. ಸೊ ತುಂಬ ಚೆನ್ನಾಗಿದೆ. ನೀವು ಕೂಡ ಹೈದ್ರಾಬಾದಕ್ಕೆ ಹೋಗಿದ್ರೆ ಅಂದರೆ ಮ್ಯೂಸಿಕಲ್ ಫೌಂಟೇನ್ಗೆ ಹೋಗಿ ನೀರು ನೋಡಿ ಯಾವ ಥರ ಮೂಮೆಂಟ್ ಮಾಡ್ತಾ ಇದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಯದ ಅಂದ್ಕೋತೀನಿ. ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್